ನೀವು ನೋಡ್ತಾ ಇರ್ಬೋದು ಇದೇ ನಮ್ಮ ಅಜ್ಜಿ ತಾತ ಅವರ ಅಪ್ಪ ಅಮ್ಮ ಅವರೆಲ್ಲ ಬೆಳೆದು ಬಂದ ಮನೆಗೆ ಮರಿ ಸಿಕ್ಬಿಡ್ತು. ಎಲ್ಲ ಹಿಡ್ಕೊಂಡ್ ಬರ್ತಾ ಇದಾರೆ. ಹೆಲ್ಪ್ ಆಗುತ್ತೆ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ. ಸೊ ಸಂಬಂಧಪಟ್ಟವ್ರು ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಇದಕ್ಕೆ ಹೆಲ್ಪ್ ಮಾಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗ್ನ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸೊ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾನು ಪ್ರತಿ ವ್ಲಾಗಲ್ಲೂ ಏನಾದರೂ ಒಂದು ಡಿಫ್ರೆಂಟ್ ಕಂಟೆಂಟು, ಏನಾದರೂ ಒಂದು ಹೊಸತನವನ್ನು ತರೋದಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಸೊ ನೀವು ಸಬ್ಸ್ಕ್ರೈಬ್ ಲೈಕ್ ಮಾಡೋದ್ರಿಂದ ನೀವು ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಇವತ್ತಿನ ವ್ಲಾಗ್ನ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇವತ್ತು ನಾನು ನಮ್ಮ ಅಜ್ಜಿ ಊರಲ್ಲಿದ್ದೀನಿ. ಸೊ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಆಗಿರುವಂಥ ಮೊಹರಂ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ನಾವು ಅಜ್ಜಿ ತಾತ ಪುರಾತನ ಕಾಲದಿಂದಲೂ ನಮ್ಮ ಸಂಪ್ರದಾಯದಲ್ಲಿ ನಡ್ಕೊಂಡು ಬಂದಿರೋದ್ರಿಂದ ಸೊ ನಾವು ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಾವು ಅಜ್ಜಿ ಊರಿಗೆ ಬಂದಿರೋದ್ರಿಂದ ಕಂಪ್ಲೀಟ್ ಆಚರಣೆ ಮೊಹರಂದು, ಹಾಗೆ ನಮ್ಮ ಊರಿನ ಪರಿಸರ ಹೇಗಿರುತ್ತೆ, ಇಲ್ಲಿದ ವಾತಾವರಣ ಹೇಗಿದೆ, ಅದೆಲ್ಲನೂ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಸೊ ಬನ್ನಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮರಿ ತಪ್ಸ್ಕೊಂಬಂದಿದೆ ಅಂತ ಎಲ್ಲ ಓಡ್ತಾವ್ರ. ಇಲ್ಲಿ ಮನೆಗೆ ಮರಿ ಸಿಕ್ಬಿಡ್ತು, ಎಲ್ಲ ಹಿಡ್ಕೊಂಡ್ ಬರ್ತಾ ಇದಾರೆ. ನೋಡಿ ಏನ್ ಚೆನ್ನಾಗಿ ಮನೆ ಕಡೆ ತಗೊಂಡ್ ಹೋಗ್ತಾ ಇದಾರೆ. ಇದು ನಮ್ಮ ಅಜ್ಜಿ ಮನೆ, ನಮ್ಮ ಅಪ್ಪ, ನಮ್ಮಮ್ಮ. ಬನ್ನಿ ಮನೆ ಒಳಗೆ ಹೋಗೋಣ. ನೋಡಿ ಇಲ್ಲಿ ಹಬ್ಬಕ್ಕೆ ಪೂಜೆ ಮಾಡೋದಕ್ಕೆ ಅಂತ ದೇವರದ್ದು ನಾಡಿ, ಹಾಗೆ ಪೂಜೆಗೆ ಮಂಡಕ್ಕಿ ಹುರಿಗಡ್ಲೆ. ಇವರೇ ನೋಡಿ ನಾವು ಅಜ್ಜ ಅಜ್ಜಿ. ಸೊ ಈ ದೇವ್ರ ಮನೆ ನಾವು ಅಜ್ಜಿ ಕಾಲದಾಗಿಂದನೂ ಇದೆ. ಇದು ತುಂಬಾ ಹಳೆ. ನೀವು ನೋಡ್ತಾ ಇರ್ಬೋದು ಇದೇ ನಮ್ಮ ಅಜ್ಜಿ ತಾತ ಅವರ ಅಪ್ಪ ಅಮ್ಮ ಅವರೆಲ್ಲ ಬೆಳೆದು ಬಂದ ಮನೆ. ಕರೆಕ್ಟ್ ಏನಪ್ಪ? ನನಗೆ ಮನೆ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಹುಟ್ಟದಾಗಿಂದ ಚಿಕ್ಕವನಿದ್ದಾಗಿಂದ ನೋಡ್ದಷ್ಟು ಅದಕ್ಕಿಂತ ಜಾಸ್ತಿ ನಮ್ಮ ತಂದೆಯವ್ರು ನೋಡಿದ್ದಾರೆ. ನಮ್ಮ ತಂದೆಗೆ ಕೇಳೋಣ, ಅವ್ರದ್ದು ಬಾಲ್ಯಗಳೆಲ್ಲ ಹೇಗಿತ್ತು ಮತ್ತೆ ಅವರೆಲ್ಲ ಹೇಗೆಲ್ಲ ಕಳೆದ್ರು ಅನ್ನೋದ್ರ ಬಗ್ಗೆ. ಇದು ಮನೆ ಸುಮಾರು 110 ವರ್ಷದ್ದು ಇದೆ ಮನೆ ಇದು. ಇದು ನಮ್ಮ ತಂದೆಯವರು ಇರೋ ಕಾಲಕ್ಕೆ ನಮ್ಮ ಅಜ್ಜಿಗೆ ಕೆಂಪಲಕ್ಷ್ಮನಾಯಕ ಅಂತ ಹೇಳಿ ಅವ್ರಿಗೆ 3 ಮಕ್ಕಳು. ಆದ್ರೆ ಒಬ್ರು ದೊಡ್ಡವರು ಹೇಮಲಾ ನಾಯಕ ಅಂತ ಹೇಳಿ, 2ನೇವರು ಚಂದ್ರ ನಾಯಕ ನಮ್ಮ ತಂದೆ, 3ನೇವರು ಲಲ್ಯ ನಾಯಕ ಅಂತ ಹೇಳಿ. ಸೊ ಈ 3 ಅಣ್ಣ ತಮ್ಮಂದ್ರು ಅವಾಗ ಇರೋ ಕಾಲಕ್ಕೆ ಈಗ ಮನೆ ಕಟ್ಟಿದ್ರು. ಇದು 2 ಮಾಳಿಗೆ ಮನೆ ಇದ್ದು, ನಮ್ದು ಮತ್ತೆ ನಮ್ಮ ಚಿಕ್ಕಪ್ಪ ಅವ್ರದ್ದು. ಈಗ ನಮ್ಮ ಮನೆಯಲ್ಲಿ ಈಗ ನಮ್ಮ ತಂದೆ ತಾಯಿಗೆ ನಾವು 11 ಜನ ಮಕ್ಕಳು. ಕ್ರಿಕೆಟ್ ಪ್ಲೇಯರ್ಗಳೇ 11 ಜನ ಆದಂಗೆ 11 ಜನ ಇದಾರೆ ಮಕ್ಕಳು. ಅದರಲ್ಲಿ 5 ಜನ ಗಂಡು ಮಕ್ಕಳು, 6 ಜನ ಹೆಣ್ಣು ಮಕ್ಕಳು. ಅವಾಗೆಲ್ಲ ನಾನ್ ನೋಡ್ದಿದ್ದಂಗೆ ಚಿಕ್ಕವ್ರು ನಾನ್ ನೋಡ್ದಾಗ ಅಪ್ಪ ಇದನ್ನೆಲ್ಲ ರೆಡಿ ಮಾಡಿಸಿದ್ದು ಮನೇನ. ಏನಾಗಿತ್ತು, ಎಲ್ಲ ಕುಟುಂಬ ಇತ್ತು. ಅವಾಗ ನಮ್ಮ ಸುಮಾರು ಒಂದು 7-8 ಎಮ್ಮೆಗಳಿದ್ದು, ಮತ್ತೆ ಎತ್ತು ಬಂಡಿ ಅವೆಲ್ಲ ನಮ್ಮ ಕೆರೆ ನೀರೆಲ್ಲ ನಮ್ಗೆ ಎಲ್ಲ ಬರ್ತಾ ಇತ್ತು. ಹಿಂಗಾಗಿ ಸಖತ್ ಬೆಳೆ ಬೆಳೆಯಾರು. ಮನೆ ತುಂಬಾ ಕಾಳು ಹಿಡಿಸ್ತಾ ಇರ್ಲಿಲ್ಲ, ಆ ಟೈಪ್ ಬೆಳೆ ಬೆಳಿತಿದ್ರು. ನೋಡಿ ನಮ್ಮ ಅಣ್ಣ, ನಮ್ ದೊಡ್ಡಪ್ಪನ ಮಗ ನೋಡಿದ್ರೆ ನೋಡಕ್ಕೆ ಆ ಅಣ್ಣ ಅಂತ ಕರಿಬೇಕು. ಕನ್ನಡ ಕಲಿ, ದೇಶ ಉದ್ಧಾರ ಮಾಡು, ಕುಡಿಯಕ್ ಹೋಗ್ಬೇಡ. ಅಲ್ಲ ನೋಡಿದ್ರೆ ನಾವ್ ಅಣ್ಣ ಅಂತ ಅನ್ಬೇಕು. ನನಗ್ ನೋಡಿದ್ರೆ ನಮ್ಮ ಅಜ್ಜನ್ ತರ ಕಾಣಿಸ್ತಾ ಇದ್ದಾನೆ, ಹಂಗಾಗಿ ಹೋಗ್ಬಿಟ್ಟಿದ್ದೇನೆ. ನಮ್ಮ ಅಣ್ಣ ಅಂದು ಟೈಲರ್ ಕೆಲ್ಸ. ದಸರಾ ಹಬ್ಬಕ್ಕೆ ಬ್ಲೌಸ್ ಕೊಟ್ಬಿಟ್ರೆ, ಹೊಲಿಯೋದಕ್ಕೆ ಕೊಟ್ಬಿಟ್ರೆ ದೀಪಾವಳಿ ಕೊಟ್ಬಿಟ್ರೆ ಹೊಸ ವರ್ಷಕ್ಕೆ ಕೊಡೋನು. ಇದು ಸ್ಪೆಷಾಲಿಟಿ. ಊರಲ್ಲಿ ಒಬ್ನೇ ಟೈಲರು,
ಫೇಮಸ್ ಟೈಲರ್ ನಮ್ಮ ಅಣ್ಣ. ಬನ್ನಿ ನಮ್ಮ ಅಣ್ಣನ ಮನೆ ತೋರಿಸ್ತೀನಿ, ಟೈಲರ್ ಮನೆ ಹೆಂಗಿದೆ ಅಂತೇಳಿ. ಸೊ ಮುಂಚೆ ಎಲ್ಲ ಇದೇ ಹಳೆ ಮನೆಯಲ್ಲೇನೆ ಬಂದಿದ್ದು. ನಾನು ಈ ಮನೆಯಲ್ಲಿದ್ದಾಗೆಲ್ಲ ಚಿಕ್ಕವನಿದ್ದಾಗ ಆಟ ಆಡಿದ್ದು ಅದೆಲ್ಲ ನೆನಪಿದೆ. ಸೊ ಅವ್ರು ಈ ಮನೆಯಲ್ಲಿದ್ರು, ಈಗ ಹೊಸದಾಗಿ ಕಟ್ಟಿಸ್ಕೊಂಡು ಈ ಮನೆಯಲ್ಲಿದ್ದಾರೆ. ಇವರೊಂದು ಚಿಕ್ಕದಾಗಿರೋದೊಂದು ಅಂಗಡಿ ಮಾಡ್ಕೊಂಡಿದ್ದಾರೆ ನಮ್ಮ ಅತ್ತಿಗೆ ಅವರು. ಇವ್ರು ಚಿಕ್ಕದಾಗಿ ಒಂದು ಅಂಗಡಿ ಮಾಡ್ಕೊಂಡಿದ್ದಾರೆ. ಅಜ್ಜಿ ಊರ ಹೆಸರು ಬಂದ್ಬಿಟ್ಟು ಜಮ್ಮಯ್ಯನಟ್ಟಿ ಅಂತ ಹೇಳಿ, ನಮ್ಮ ತಾತ ಅಜ್ಜಿ ಊರು. ತಿಮ್ಮಪ್ಪನಹಳ್ಳಿ ಅನ್ನೋದು ಪೋಸ್ಟ್ ಬರುತ್ತೆ. ಆಮೇಲೆ ನೀವು ಹಿಂದೆ ನೋಡ್ತಾ ಇರ್ಬೋದು, ಇದು ಬಸ್ ಸ್ಟ್ಯಾಂಡ್. ನನಗ್ ಗೊತ್ತಿರೋ ಪ್ರಕಾರ ಒಂದ್ 20-25 ವರ್ಷ ಆಯ್ತು ಒಂದು ಬಸ್ ಸ್ಟ್ಯಾಂಡ್ ರೆಡಿ ಆಗಿರ್ಲಿಲ್ಲ. ತುಂಬಾ ಹಳೆ ಬಸ್ ಸ್ಟ್ಯಾಂಡ್ ಇತ್ತು, ಬಸ್ಗಳು ಸಹ ನಿಲ್ಲಿಸ್ತಾ ಇರ್ಲಿಲ್ಲ, ಆ ತರ ಬಸ್ ಸ್ಟ್ಯಾಂಡ್ ಇತ್ತು. ಈಗ ಹೊಸದಾಗಿ ಕಟ್ತಾ ಇದ್ದಾರೆ. ಬಟ್ ಏನೇ ಇರ್ಲಿ, ಈ ತರ ಪ್ರಾಸೆಸ್ಗಳು ಸ್ವಲ್ಪ ಫಾಸ್ಟ್ ಆಗಾದ್ರೆ ಹಳ್ಳಿಗಳಿಗೂ ಬಸ್ಗಳಿಗೆ ಸಂಪರ್ಕ ಎಲ್ಲಾನು ಚೆನ್ನಾಗಿರತ್ತೆ. ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನ ಎಲ್ಲ ಇರೋದೇ ನಾಯಕನಹಟ್ಟಿಯಲ್ಲಿ. ಸೊ ಇಲ್ಲಿಂದ ಕಂಪ್ಲೀಟ್ ಆಗಿ ಒಂದು 8 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ನಮ್ಮ ಊರಿಂದ. ಊರುಗಳಿಂದನೂ ಬರ್ತಾರೆ ತಿಪ್ಪೇರುದ್ರ ಸ್ವಾಮಿ ಜಾತ್ರೆ ಆದ್ರೆ. ಸೊ ಜಾತ್ರೆ ಆಗೋದು ಯಾವಾಗ್ಲೂ ಮಾರ್ಚ್ ಮಂತ್ ಅಲ್ಲಿ ಆಗುತ್ತೆ. ಸುಮಾರು ಸಾವಿರಾರು ಜನ ಭಕ್ತರೆಲ್ಲ ಸೇರ್ತಾರೆ. ತುಂಬಾನೇ ಫೇಮಸ್ ಇರುವಂತದ್ದು ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ಅಂತ ಹೇಳಿ. ನಮ್ಮ ಕರ್ನಾಟಕದಲ್ಲಿ ಇದೊಂದು ಫೇಮಸ್ ದೇವಸ್ಥಾನ. ಸ್ಕೂಲ್ ಬಂದು ಸುಮಾರು ವರ್ಷದ ಹಳೇದಿದು. ನಮ್ಮ ತಂದೆಯವರು ಓದಿರೋಂಥ ಸ್ಕೂಲ್ಗಳಿದ್ದು ಹಳೇದಿದೆ ಸ್ಕೂಲ್ ಇದು. ಆ ಕಡೆ ಕಾಣಿಸ್ತಾ ಇದೆಯಲ್ಲ ಯೆಲ್ಲೋ ಕಲರ್, ಅದು ಹೊಸದಾಗಿ ಕಟ್ತಿರೋದು. ಆಮೇಲೆ ನಾವು ಪ್ರತಿ ವರ್ಷ ಎಲೆಕ್ಷನ್ಸ್ಗೆಲ್ಲ ಇಲ್ಲಿ ಬಂದು ವೋಟ್ ಹಾಕೋದು. ಬನ್ನಿ ಇನ್ನು ಸ್ಕೂಲ್ ಒಳಗೆಲ್ಲ ಹೇಗಿದೆ ನೋಡೋಣ. ನೋಡಿ, ಇದು ಪಾಳು ಬಿದ್ದಿರೋ ಸ್ಕೂಲು ಹೇಗಿದೆ. ಗೋಡೆಗಳೆಲ್ಲ ಎಷ್ಟು ವರ್ಷ ಹಳೇದಿದ್ರು ಎಷ್ಟು ಗಟ್ಟಿಯಾಗಿದೆ ಗೋಡೆ ಎಲ್ಲ. ಎಷ್ಟು ಹಳೆ ಸ್ಕೂಲ್ ಆದ್ರೂ ನೋಡಿ ಹೇಗಿದೆ. ಇದೆಲ್ಲ ಬಿದ್ದೋಗಿರೋದ್ರಿಂದ ಈ ತರ ಆಗೋಗಿದೆ. ಮೇಲೆ ಎಲ್ಲ ಫುಲ್ ಓಪನ್. ಬೋರ್ಡ್ ನೋಡಿದ್ರೆ ಇನ್ನ ಬ್ಲ್ಯಾಕ್ ಬೋರ್ಡು ಹಂಗೇನೆ ಇದೆ. ಬ್ಲ್ಯಾಕ್ ಬೋರ್ಡ್ ಅದು. ಇದು ನಮ್ಮ ತಂದೆಯವರು ಬೆಳೆದಂತ ಸ್ಕೂಲ್ ಇದು. ಸೊ ಇದು ಕಂಪ್ಲೀಟ್ಲಿ ಹೊಸ ಸ್ಕೂಲು ಸ್ಟಾರ್ಟ್ ಆಗಿರೋದು. ಈಗ ಟೀಚರ್ನ ಮಾತಾಡಿಸ್ದೆ. ಸೊ ಅವ್ರು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಅವ್ರು 18 ವರ್ಷದಿಂದ ಕೆಲಸ ಮಾಡ್ತಾ ಇದಾರೆ, ಇಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಇದೆಲ್ಲ ಬಿಲ್ಡಿಂಗ್ ಬಂದು ಆಲ್ಮೋಸ್ಟ್ 30-40 ವರ್ಷದ ಹಳೇದು ಸ್ಕೂಲ್ ಇದು. ಸೊ ಇಲ್ಲಿ 1ರಿಂದ 5ನೇ ತರಗತಿವರೆಗೂ ಅಷ್ಟೇ. ಆಮೇಲೆ ಈ ಹಳ್ಳಿಯಲ್ಲಿರೋ ಮಕ್ಕಳೇ ಇಲ್ಲಿ ವಿದ್ಯಾಭ್ಯಾಸಕ್ಕೆ ಬರ್ತಾ ಇದ್ದಾರೆ. ಸೊ ಒಂದು 20 ಜನ ಮಕ್ಕಳಿದ್ದಾರೆ ಅಂತ ಹೇಳ್ತಾ ಇದ್ರು. ಹಾಗೇನೆ ಇಲ್ಲಿ ಹಳೆ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಈ ಬಿಲ್ಡಿಂಗ್ ಬಂದು ಆಕ್ಚುಲಿ ಕೆಡವಿಬಿಟ್ಟು ಹೊಸ ಸ್ಕೂಲ್ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಟೀಚರ್ ಹೇಳ್ತಾ ಇದ್ರು. ಬಟ್ ಏನೋ ಪರ್ಮಿಷನ್ ಕೊಟ್ಟಿಲ್ಲ ಅಂತೆ. ಸೊ ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಶಿಕ್ಷಣಕ್ಕೆ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡಿ. ಅದೇ ಮುಖ್ಯ ಆಗಿರುತ್ತೆ. ಯಾಕಂದ್ರೆ ಮಕ್ಕಳಿಗೆ ಶಿಕ್ಷಣ ವಿದ್ಯಾಭ್ಯಾಸ ಚೆನ್ನಾಗಿದ್ರೆ ಮುಂದೆ ಅವ್ರು ಏನ್ ಬೇಕಾದ್ರೂ ಜೀವನದಲ್ಲಿ ಸಾಧಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆದ್ರಿಂದ ಈ ಸ್ಕೂಲ್ ಕಟ್ಟಡ ಕಟ್ಟೋದಕ್ಕೆ ಅನುದಾನನ ಸಾಕಷ್ಟು ಕೊಟ್ರೆ ನಿಜವಾಗ್ಲೂ ಅದು ಮಕ್ಕಳ ಭವಿಷ್ಯಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಸಂಬಂಧಪಟ್ಟವ್ರು ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಇದಕ್ಕೆ ಹೆಲ್ಪ್ ಮಾಡಿ. ಮೊದಲನೇ ದಿನ ಆಗಿರೋದ್ರಿಂದ ಎಲ್ಲರೂ ಪೂಜೆಗೆ ಹೋಗ್ತಾ ಇದೀವಿ. ಎಸ್, ಇದು ದೇವಸ್ಥಾನ, ಪಿರ್ಲೆ ದೇವ್ರದ್ದು ದೇವಸ್ಥಾನ ಇದು. ಬೆಳಿಗ್ಗೆ 4 ಗಂಟೆ 5 ಗಂಟೆ ಆ ಟೈಮಲ್ಲಿ ಬೆಳಿಗ್ಗೆ ಕೆಂಡ ತುಳಿತಾರೆ. ಸೊ ಹೀಗೆ ಹಬ್ಬ ಶುರುವಾಗೋದು. ನೋಡಿ, ಎಲ್ಲರೂ ಪೂಜೆಗೆ ಬಂದಿದ್ದೀವಿ. ಸೊ ಹೀಗೆ ಮುಸ್ಲಿಂ ಧರ್ಮಗುರುಗಳು ಬಂದು ನಮ್ಮ ಹಬ್ಬನ ಶುರು ಮಾಡ್ತಾರೆ. ತಗೋ ಶಮಿಕ, ನೀನ್ ಹಾಕು, ಹಿಂಗೆ ಹಾಕು.
ಸೊ ನೀವೇನು ಅಲ್ಲಿ ದೇವರುಗಳನ್ನೆಲ್ಲ ನೋಡ್ತಾ ಇದ್ರಲ್ಲ, ಸೊ ಇದೆಲ್ಲ ಪೀರ್ಲೆ ದೇವರುಗಳಂತ ಕರೀತಾರೆ. ಈ ದೇವರುಗಳನ್ನ ಅಂದ್ರೆ ಈಗ ಬೆಳಿಗ್ಗೆ 4 ಗಂಟೆ 5 ಗಂಟೆಗೆ ಕೆಂಡ ತುಳಿದ್ಬಿಟ್ಟು ದೇವರುಗಳನ್ನೆಲ್ಲ ಮೆರವಣಿಗೆ ಮಾಡಿ, ಮತ್ತೆ ಅದೇ ದಿನ ಅಂದ್ರೆ ನಾಳೆ ಮೆರವಣಿಗೆ ಮಾಡಿ ಎಲ್ರು ಪೂಜೆ ಮಾಡಿ ಪೂಜೆ ಎಲ್ಲ ಮಾಡಿ ಸಾಯಂಕಾಲ ಟೈಮ್ ಅಂದ್ರೆ ಸಾಯಂಕಾಲ 5-6 ಗಂಟೆಗೆ ಹೊತ್ತು ಮುಳುಗೋ ಟೈಮಲ್ಲಿ ಮತ್ತೆ ದೇವರುಗಳನ್ನೆಲ್ಲ ನೀರಿಗೆ ಕರ್ಕೊಂಡು ಹೋಗಿ ಕಂಪ್ಲೀಟ್ ಇದನ್ನೆಲ್ಲ ಬಿಚ್ಚಿಟ್ಟು ಮತ್ತೆ ಮುಂದಿನ ವರ್ಷ ಬರೋ ಮೊಹರಂ ಹಬ್ಬಕ್ಕೆ ಮತ್ತೆ ಈ ರೀತಿ ದೇವ್ರನ್ನೆಲ್ಲ ಅಲಂಕಾರ ಮಾಡಿ ಹಬ್ಬನ ಶುರು ಮಾಡ್ತಾರೆ. ಇದು ಮೊಹರಂ ಹಬ್ಬದ ಪ್ರತೀಕ ಆಗಿರುತ್ತೆ. ದೇವ್ರ ಪೂಜೆ ಜೊತೆಗೆ ಪ್ರಸಾದನ ರೆಡಿ ಆಗ್ತಾ ಇದೆ ನೋಡಿ. ನಮ್ಮ ಅಪ್ಪ ಮತ್ತೆ ಸಮರ್ಥ್ ಇಬ್ರು ಸೇರಿ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಅಣ್ಣ ಬಂದಿದ್ದಾರೆ, ಶಂಕರಣ್ಣ. ನಮ್ ದೊಡ್ಡಮ್ಮ ಅಲ್ಲಿದ್ದಾರೆ. ಗೋಧಿ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟನ್ನ ಎರಡು ಕಲಸಿಬಿಟ್ಟು ರೊಟ್ಟಿ ಮಾಡಿಬಿಟ್ಟು ಇದು ಶುಂಠಿ ಪೌಡ್ರು, ಇದು ಸೋಪ್ ಕಾಳು ಬಿಳೆ ಸೊಪ್ಪು ಅವನ್ನೆಲ್ಲ ಹಾಕಿಬಿಟ್ಟು ಮತ್ತೆ ತುಪ್ಪ ಇದೆ, ತುಪ್ಪ ಹಾಕಿಬಿಟ್ಟು ಮಾಡೋದು. ರಾತ್ರಿ ನೈವೇದ್ಯ ದೇವರಿಗೆ. ನಮ್ಮ ಪೈನಾಪಲ್ ಅಣ್ಣ ಸೌಂಡ್ ಒಂದ್ಸತಿ ಹಾಕಣ. ಪೈನಾಪಲ್ ಅಣ್ಣ ಬಾಲಕೃಷ್ಣ ಹೊಡ್ದಂಗೈತೆ ಡೈಲಾಗ್ ಇದು. ಕರೆಕ್ಟ್ ಹಂಗೆ ಐತ್ ನೋಡು. ನೀನ್ ಏನ ಬಾಲಕೃಷ್ಣ ಡಬ್ಬಿಂಗ್ ಏನಾದ್ರೂ ಮಾಡ್ಬಿಟ್ರೆ ಫೇಮಸ್ ಮಾಡ್ಬಿಡ್ತಾರ ನಿನಗೆ. ಹೌದಾ, ಮಾಡೋಣ. Don't trouble the trouble. If you trouble the trouble, trouble troubles you. I'm not the trouble. I'm the truth. ಪಕ್ಕ ಹೊಡೆದಿದೆ ಹಂಗೆ ಡೈಲಾಗ್. ಈಗ ಎಲ್ರು ಪ್ರತಿ ಮನೆಯಿಂದ ಈ ತರ ಎಲ್ಲ ಪ್ರಸಾದ, ದೇವ್ರ ಪ್ರಸಾದ ಎಲ್ಲ ತಗೊಂಡ್ ಬಂದು ದೇವರಿಗೆ ಎಡೆ ಕೊಟ್ಟು ನಂತರ ಹಬ್ಬನ ಸ್ಟಾರ್ಟ್ ಮಾಡೋದು. ಅಂದ್ರೆ ಹಬ್ಬದ 2ನೇ ದಿನ ನಾಳೆ ಆಗಿರುತ್ತೆ. ಬನ್ನಿ ಇವಾಗೆಲ್ಲ ದೇವಸ್ಥಾನ ಹೋಗ್ತಾ ಇದೀವಿ, ನೋಡೋಣ. ಅದು ಹೋಲಿ, ಇದು ಹೋಲಿ ಹೋಲಿ ಸಿಂಹ, ಹೋಲಿ ಶಂಕರಣ್ಣ ಬಂದ. ಅದ ಒಳ್ಳೆ ಪರ್ಫಾರ್ಮೆನ್ಸ್. ಹಬ್ಬ ಶುರುವಾಗಿದೆ, ನೋಡ್ಬೋದು. Some